ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ವಿವೇಚನವಿಲ್ಲದೆ ಅತ್ಯಮೂಲ್ಯವಾಗಿ ಖರ್ಚು ಮಾಡಬಹುದಾದಂತಹ ಒಂದೇ ಒಂದು ಸಾಧನ ಅಂದ್ರೆ ಸಮಯ. ಹಾಗಾಗಿ ಸಮಯವನ್ನ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಬೇಡಿ, ಕಳಿಬೇಡಿ. ಯಾಕಂದ್ರೆ ಒಂದಲ್ಲ ಒಂದು ದಿನ ನಾವು ಹಾಗೆ ಕಳೆದು ಹೋಗ್ತೀವಿ ಅಂತ ಹೇಳ್ತಾ, ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ನಿಮ್ಮೆಲ್ರಿಗೂ ತಿಳಿದೇ ಇದೆ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮಸ್ಕಾರ ಗುರುಜಿ. ಇವತ್ತು ಗುರುವಾರ, ಗುರುಗಳಾದ ನೀವು ಇವತ್ತೇನು ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರ ಮುಂದೆ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂತಹ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಗುರುವಾರ, ಕಾಶಿ ವಿಶ್ವನಾಥ ಜಯಂತಿ. ಕಾಶಿ ವಿಶ್ವನಾಥ ಬಹಳ ಅನುಗ್ರಹವಾಗಿ ಕೊಡ್ತಿರ್ತಾನೆ, ಅಂದ್ರೆ ವಿಶಾಲಾಕ್ಷಿ ಜೊತೆಲ್ಲೇ ಕೂಡಿಸ್ಕೊಂಡ್ಬಿಟ್ಟಿರ್ತಾನೆ. ಕಾಶಿ ವಿಶ್ವನಾಥನಿಗೆ ಇವತ್ತು ಜಯಂತಿ ಅಂದ್ರೆ ಏನು? ಸೃಷ್ಟಿ ನಿಯಮದಲ್ಲಿ ಜಗತ್ತಲ್ಲಿ ವರುಣ ಮತ್ತು ಅಸಿಯ ಮಧ್ಯದಲ್ಲಿ ಕಾಶಿ. ಕಾಶಿ ಅಂದ್ರೆ ಏನು? ಮಹಾ ಸ್ಮಶಾನೆ. ಜಗತ್ತಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಮಶಾನ ಎಲ್ಲಿ ಅಂದ್ರೆ ಕಾಶಿ ಅಲ್ವಾ? ಅದಕ್ಕೋಸ್ಕರ ಇಂತಹ ಒಂದು ಮಹಾಕ್ಷೇತ್ರವಾಗಿರ್ತಕ್ಕಂಥದ್ದು ಭಸ್ಮಾಂತಕಂ ಇದಂ ಶರೀರಂ. ಅಂದ್ರೆ ಕಂಠ, ಈ ಭಾರತ ದೇಶವನ್ನ ಮೇಲಿಂದ ತಗೊಳ್ಳಿ. ತಲೆ ಭಾಗ ಶಿರಸ್ಸಿನಲ್ಲಿ ಏನ್ ಹೇಳ್ತೀವಿ? ಕೈಲಾಸ. ಕಂಠದ ಭಾಗದಲ್ಲಿ ಕಾಶಿ, ತದನಂತರ ದೇಹದ ಮಧ್ಯಭಾಗದಲ್ಲಿ ಮಣಿಪುರ ಅಂದ್ರೆ ಹೊಕ್ಕಳಿನ ಭಾಗ, ಅಂದರೆ ಡೈಜೆಷನ್ ಸಿಸ್ಟಮ್, ಅಂದ್ರೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎರಡೂ ಸೇರೋದೇ ಮಹಾಕಾಳೇಶ್ವರ, ಅದೇ ಉಜ್ಜಯಿನಿ. ತದನಂತರ ಮೂತ್ರ ವಿಸರ್ಜನಾ ಸ್ವರೂಪ ಅಂದ್ರೆ ಅಂಗಗಳ ಪರಿವರ್ತನಾ ಸ್ವರೂಪಕ್ಕೆ ದೇಹ ಯೋನಿ ಸ್ವರೂಪದಲ್ಲಿ. ಅದಕ್ಕೆ ಇಡೀ ಜಗತ್ತು ಯೋನಿಕಾರದಲ್ಲಿ ಇರತಕ್ಕಂಥ ಅವಕಾಶವನ್ನು ನೋಡೋದು ಭಾರತ ದೇಶಕ್ಕೊಂದೇ. ಇಡೀ ಜಗತ್ತಲ್ಲಿ 3 ಪಟ್ಟು ನೀರಾಗಿ ಕಾಣ್ತಕ್ಕಂಥದ್ದು ಭಾರತ ದೇಶಕ್ಕೆ ಒಂದೇ. ಅದಕ್ಕೋಸ್ಕರ ಜಗತ್ತಲ್ಲಿ ಎಲ್ಲರಿಗೂ ಏನು ಅಂದ್ರೆ, ಇಡೀ ಜಗತ್ತಿನ ಎಲ್ಲಾ ಭಾಷೆಗಳನ್ನ ಭಾರತ ದೇಶದ ದಕ್ಷಿಣ ಭಾಗದವರು ಖಂಡಿತವಾಗ್ಲೂ ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ಬೋದು. ಆದ್ರೆ ಭಾರತ ದೇಶದ ಮಾತನ್ನ ಯಾರು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಜೀಬೆ ಶುದ್ಧಿ, ನಾಲ್ಗೆ ಹೇಗೆ ಚಾಚಿದಾಳೆ ನೋಡಿ ದೇವಿ ಅಂತ, ಹಾಗೆ ಆ ಭಾರತ ದೇಶವು ಹಾಗೆ ಇರುತ್ತೆ. ಅದಕ್ಕೋಸ್ಕರ ಈ ಮೇಲ್ಭಾಗದಿಂದ ವ್ರತ ಸ್ವರೂಪವಾಗಿರ್ತಕ್ಕಂಥ ಲಕ್ಷ್ಮೀ ವ್ರತ. ಧನುರ್ಮಾಸದಲ್ಲಿ ಲಕ್ಷ್ಮೀ ವ್ರತ ಬೇಡವೆ? ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ವ್ರತ. ಅಂದರೆ ಗುರುವಾರದಲ್ಲಿ ಲಕ್ಷ್ಮೀ ವ್ರತ ಬಿದ್ದರೆ ಏನು? ಪರಮೇಶ್ವರನಿಗೆ ಪೂಜೆ ಮಾಡ್ತಾ ಇದ್ಲು ಅಂತ. ಒಂದು ಸಲ ಹೀಗೆ ಲಕ್ಷ್ಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮೇಶ್ವರನಿಗೆ ಓಂ ನಮಃ ಶಿವಾಯ, ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭುವೇ ನಮಃ, ಓಂ ಪಿನಾಕಿನೇ ನಮಃ ಓಂ ಅಂದ. ಆ ಪೂಜೆಯನ್ನು ಹೇಳ್ಕೊಡೋ ಸಮಯದಲ್ಲಿ ನಾರದ ಮಹಾಮುನಿಗಳು ಅವಳು ಮಧ್ಯದಲ್ಲಿ ಮಂತ್ರವನ್ನು ಮರ್ತು ಹೋಗ್ತಾಳೆ. ಅಯ್ಯೋ ಮರ್ತೋದೇನಮ್ಮ, ಯೋಚನೆ ಮಾಡಬೇಡ ಅಂತ ಹೇಳಿ ಅವಳನ್ನ ಹೊಗಳಬೇಕು. ಪದ್ಮಪ್ರಿಯೇ ಪದ್ಮಹಸ್ತೆ ಪದ್ಮಾಕ್ಷಿ ಪದ್ಮಸುಂದರಿ ಸೌಭಾಗ್ಯವತಿ ದೇವಿ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ ಅವಳನ್ನ ಹೊಗಳಿದಾಗ, ಆಹಾ ನಾನೇ ಸ್ವಯಂ ಕಮಲ ಅರಳಬೇಕಲ್ವೇ ಅಂತ ಹೇಳಿ ಆ ಬೇಜಾರಿಂದ ಹೊರಭಾಗದಲ್ಲಿ ಬರ್ತಾಳೆ. ಶಿವನ ಪೂಜೆ ಮಾಡ್ತಾ ಇರತಕ್ಕಂಥ ಲಕ್ಷ್ಮೀ ವ್ರತವನ್ನ ಇವತ್ತಿನ ದಿವಸ ಯಾರು ಶಿವನ ಜೊತೆಗೆ ಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ, ಮನೆಯಲ್ಲಿ ಕೂಡ ವಿಶೇಷವಾಗಿ ಯಾರ ಮನೆಯಲ್ಲಿ ಕಲ್ಪವೃಕ್ಷ ಇರುತ್ತೆ, ಕಲ್ಪವೃಕ್ಷ ಅಂದ್ರೇನೋ ತೆಂಗಿನ ಮರ, ಅದಕ್ಕೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಕಾಮಧೇನುವೇ ನಮಃ, ಅಚ್ಯುತಾಯ ಅನಂತಾಯ ಗೋವಿಂದ. ಈ ಅಚ್ಯುತ ಅನಂತ ಗೋವಿಂದ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಮಧ್ಯಬಿಂದು ಸ್ವರೂಪವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ. ಯೋನಿಕಾರದಲ್ಲಿ ಜಗತ್ ವಿಶಾಲಾಕ್ಷಿ ಅಂದರೆ ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ ಅನ್ನೋದು ಪ್ರಸಿದ್ಧಿ. ಆದರೆ ನೀವುಗಳು ಕಾಶಿ ವಿಶಾಲಾಕ್ಷಿಗೆ ಹೋಗ್ತಾ ಇದ್ದೀರಾ? ಖಂಡಿತ ಹೋಗೋದೇ ಇಲ್ಲ. ಯಾತಕ್ಕೆ ಹೋಗಲ್ಲ? ಎಲ್ಲರೂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಅಲ್ಲಿ ಪಕ್ಕದಲ್ಲೇ ಸ್ವರ್ಣ ಕಮಲವಾಗಿ ಕೂತಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಬಂದುಬಿಡ್ತೀರಾ. ವಿಶ್ವನಾಥನಿಗೆ ಅಭಿಷೇಕವನ್ನು ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀರಾ. ಹೊರಭಾಗದಲ್ಲಿ ಆ ಸೊಂದಿ ಒಳಭಾಗದಲ್ಲಿ ಹೋಗಿ ಹಿಂದಗಡೆ ಒಂದು ವ್ಯಾಪಾರಣ ಸ್ವರೂಪವಾಗಿರ್ತಕ್ಕಂಥ ವ್ಯಾಕರಣ ನದಿ ಇದೆ. ಆ ವ್ಯಾಕರಣ ನದಿ ಅಂದ್ರೆ ಕಾಶಿ ಗಂಗೆಗೆ ಸೇರ್ತಕ್ಕಂಥ ಸಮಯ. ಅಲ್ಲಿ ವಸಿಷ್ಠರ ಕೂತ್ಕೊಂಡು ಆ ವಿಶಾಲಾಕ್ಷಿನ ಪೂಜೆ ಮಾಡ್ತಾ ಇದ್ದಾರೆ. ಎಂಥ ಒಳ್ಳೆ ಸಂದೇಶ! ಅಂಥ ಒಂದು ಸಂದೇಶದಲ್ಲಿ ಅವರು ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇರೋ ಕ್ರಮ ಏನು ಅಂದ್ರೆ, ವಿಶಾಲಾಕ್ಷಿ ಅಂದ್ರೆ ವಿಶ್ವಕ್ಕೆ ಲಾಕ್ಷಿ, ಲಕ್ಷ್ಯವನ್ನ ಮುಟ್ಟಕ್ಕೆ ಶಕ್ತಿ ಕೊಡೋಳು. ಲಕ್ಷ್ಮಿ ಬರೀ ನಮ್ಮ ಲಕ್ಷ್ಯನ ಶಕ್ತಿ ಮುಟ್ಟಕ್ಕೆ ಕೊಡ್ತಕ್ಕಂಥವಳು. ವಿಶಾಲಾಕ್ಷಿ ವಿಶ್ವಕ್ಕೆ ಲಕ್ಷ್ಯವನ್ನ ಮುಟ್ಟಕ್ಕೆ ಶಕ್ತಿ ಕೊಡೋಳು. ಅಂಥ ಜಗನ್ಮಾತೆನ ಹೋಗಿ ನೋಡೋದು ಬೇಡವೆ? ಅದಕ್ಕೆ ವಿಶ್ವನಾಥನ ದರ್ಶನ ಮಾಡಿದಾಗ ವಿಶಾಲಾಕ್ಷಿ ಪರಿಪೂರ್ಣವಾಗಿ ನೋಡಬೇಕು. ಅದಕ್ಕೆ ವಿಶ್ವನಾಥನು
ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ನೋಡಿದ್ರೆ ಎಂಥ ಒಂದು ಸಂತೋಷ. ಇದಕ್ಕೋಸ್ಕರ ವಿಶಾಲಾಕ್ಷಿ ಸಮೇತವಾಗಿರ್ತಕ್ಕಂಥ ವಿಶ್ವನಾಥನ ಇವತ್ತು ಜಯಂತಿ ಅಂದರೆ ಇವತ್ತಿನ ದಿವಸನೇ ಅಕ್ಬರು ಪರಿಪೂರ್ಣವಾಗಿ ತಾನು ಪೂಜೆ ಪುನಸ್ಕಾರವನ್ನು ಪ್ರಾರಂಭಿಸಿದ. ಇವತ್ತಿನ ದಿವಸನೇ ವಿಶೇಷವಾಗಿ ಅನುಗ್ರಹವನ್ನು ಕೊಡಿರತಕ್ಕಂಥ ವಿಕ್ರಮಾದಿತ್ಯನು ತನ್ನ ಪೀಠವನ್ನು ಬಿಟ್ಟು ವಿಶ್ವೇಶ್ವರ ಅನುಗ್ರಹವನ್ನು ಪಡೆದಿರತಕ್ಕಂಥವನು. ವಿಶ್ವೇಶ್ವರ ಅಂದ್ರೇನು? ಕಾಶಿಗೆ ವಿಶ್ವೇಶ್ವರ ಅಂತ ಕರಿತೀವಿ. ವರುಣ ಮತ್ತು ಅಸಿಯ ಮಧ್ಯದಲ್ಲಿರ್ತಕ್ಕಂಥ ಈ ಕಾಶಿಯಲ್ಲಿ 64 ದಂಡೆಗಳಾಗಿರ್ತಕ್ಕಂಥ ಸ್ಮಶಾನಗಳು, ಅಂದರೆ 64 ಘಾಟ್ಗಳಿದೆ. ಅಲ್ಲಿ ಹನುಮಾನ್ ಘಾಟ್ ಇದೆ, ಗೋಸಾಯಿ ಘಾಟ್ ಇದೆ, ಸ್ವರ್ಣ ಘಾಟ್ ಇದೆ, ಸುಬ್ರಹ್ಮಣ್ಯ ಘಾಟ್ ಇದೆ, ಗಣಪತಿ ಘಾಟ್ ಇದೆ, ಹನುಮಾನ್ ಘಾಟ್ ಇದೆ. ಆದರೆ ಮಹಾ ಸ್ಮಶಾನವಾಗಿರ್ತಕ್ಕಂಥದ್ದು 3 ಘಾಟ್ಗಳು. ಯಾವುದು? ಮಣಿಕರ್ಣಿಕಾ ಘಾಟ್, ಹರಿಶ್ಚಂದ್ರ ಘಾಟ್, ಗಾಯತ್ರಿ ಘಾಟ್, ವಿಶಾಲಾಕ್ಷಿ ಘಾಟ್. ಆ ವಿಶಾಲಾಕ್ಷಿ ಘಾಟ್ ಅಲ್ಲಿ ಏನ್ ಮಾಡ್ತಾರೆ? ಅರ್ಧಂಬರ್ಧ ಹೆಣವನ್ನ, ದೂರದಲ್ಲಿದೆ ಸ್ವಲ್ಪ ಪ್ರಾಂತ, ಅಂದರೆ ಯಾರು ಅಲ್ಲಿ ಹೋಗಲ್ಲ, ನಿಗೂಢ ಪ್ರದೇಶ. ಅದಕ್ಕೆ ಅರ್ಧಂಬರ್ಧ ಹೆಣವನ್ನ ಅಕಸ್ಮಾತ್ ಇನ್ನೇನು ಕಾಲು ಸುಡ್ತಾ ಇದೆ ಅಂದ್ರೆ ಎತ್ಕೊಂಡು ಹೋಗ್ತಾರೆ, ಆ ಹೆಣನ ಕದ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಹೊರಭಾಗದಲ್ಲಿ ಆ ಕಡೆ ವರುಣ ಮತ್ತು ಅಸಿ. ವರುಣ ಅಂತಕ್ಕಂಥ ನದಿ ಬಂದು ಸುಭೀಕ್ಷವಾಗಿ ಹರಿತಾ ಇರುತ್ತೆ. ಅಸಿ ಅನ್ನೋ ನದಿ ಬಂದು ಮಾಯಾರೂಪದಲ್ಲಿ ಹರಿಯುತ್ತೆ. ಅಂದರೆ ಇದು ಈ ಕಡೆ ಹೋದರೆ ಅದು ಆ ಭಾಗದಲ್ಲಿ ಹರಿಯುತ್ತೆ. ಆದರೆ ಎರಡೂ ಸೇರಿ ಮತ್ತೆ ತಿರುಗಿ ಗಂಗೆಯ ಒಳಗೆ ಹೋಗ್ತಕ್ಕಂಥ ವಿಚಾರ. ಆ ಗಂಗೆ ಸುಮಾರು 800 ಅಡಿ, 750 ಅಡಿ, 880 900 ಅಡಿವರೆಗೂ ಹೋಗುತ್ತೆ. ಅಂದ್ರೇನು? ಸಾಧಾರಣ ದಿನಗಳಲ್ಲಿ ಮಳೆ ಬಂದಾಗ ಎಷ್ಟಡಿ ಆಳ ಇರುತ್ತೆ ಗೊತ್ತಾ? ಅದಕ್ಕೆ ಕಾಶಿನಲ್ಲಿರ್ತಕ್ಕಂಥ ಕಾಶಿ ಮಹಾರಾಜ ಆ ಕಾಲದಲ್ಲೇ 8000 ಅಡಿ ಎತ್ತರವಾಗಿ ಈ ಕಾಶಿ ಕ್ಷೇತ್ರವನ್ನ ಪರಿಪೂರ್ಣವಾಗಿ ಕಟ್ಟಿದ. ಆ ಎತ್ತರಕ್ಕೆ ಯಾಕೆ ಕಟ್ಟಿದ ಅಂದ್ರೆ, ನೀರು ಅಕಸ್ಮಾತ್ ಪ್ರಭಾವಶಾಲಿಯಾಗಿ ಹರಿದು ಬಂದ್ರೆ ಕಾಶಿ ಕ್ಷೇತ್ರ ಎತ್ತರ ಸ್ಥಾನ. ಮಳೆ ಬಂದಾಗ 1250 ಅಡಿ, 1750 ಅಡಿ, 2300 ಅಡಿ ಕೂಡ ಎತ್ತರವಾಗಿ ಬಂದುಬಿಟ್ಟಿದೆ. ಅದು ಯಾವ ಕಾಲದಲ್ಲಿ ಅಂದರೆ 1982ರಲ್ಲಿ ವಿಶೇಷವಾಗಿ ನಾವೆಲ್ಲರೂ ಏಷ್ಯನ್ ಗೇಮ್ಸ್ ಅಂತ ನೋಡ್ತಾ ಕೂತಿದ್ವಿ. ಆಗ ಅಂತ ಸಮಯದಲ್ಲಿ ಪ್ರವಾಹ ಎಷ್ಟು ಬಂತು ಅಂದರೆ 2300 ಅಡಿ. ಅಂದರೆ ಕಾಶಿ ಕ್ಷೇತ್ರ ವಿಶ್ವನಾಥನ ಗರ್ಭಗುಡಿಯಲ್ಲೇ ಗಂಗೆ ಒಳಗೆ ಹರಿದಳು. ಎಷ್ಟು ಮೇಲ್ ಬರುತ್ತೆ ಅಂದರೆ ಆ ಗಂಗಾ ಸಂಗಮ, ಗಂಗಾ ಯಮುನಾ ಸರಸ್ವತಿ ಈ ಸಂಗಮವಾಗ್ತಕ್ಕಂಥ ಅಲಹಾಬಾದಕ್ಕೆ ಹೋಗೋಕ್ಕೆ ಮೊದಲು ಈ ಅಸಿ ಅನ್ನೋ ನದಿ ಇದೆಯಲ್ಲ, ಆ ಅಸಿ ನದಿಯಲ್ಲಿ ವಾಮಾಚಾರ ಅಂತ ಕರಿತೀವಿ. ಈ ಹೆಣವನ್ನು ಎತ್ಕೊಂಡು ಹೋಗಿ ಏನು ಮಾಡ್ತಾರೆ ಗೊತ್ತಾ? ಅಲ್ಲಿರ್ತಕ್ಕಂಥ ಐಲ್ಯಾಂಡಲ್ಲಿ ಈ ಹೆಣವನ್ನು ಮಂತ್ರ ಪುಷ್ಪಂ ಸಮರ್ಪಯಾಮಿ ಅನ್ನೋ ಬದಲು ಏನು ಮಾಡ್ತಾನೆ? ವಾಮಾಚಾರಂ ಸಮರ್ಪಯಾಮಿ. ದೇಹಕ್ಕೆ ಪ್ರಾಣವನ್ನು ಕೊಡ್ತಾರೆ. ಒಂದು ಬಾಟ್ಲಲ್ಲಿ ಪ್ರೇತಗಳನ್ನೆಲ್ಲ ಹಿಡ್ಕೊಂಡ್ಬಂದಿರ್ತಾರೆ. ಈ ಪ್ರೇತಗಳನ್ನ ಹಿಡ್ಕೊಂಡ್ಬಂದು ಆ ದೇಹಕ್ಕೆ ಪ್ರವೇಶ ಮಾಡಿಸ್ತಾರೆ. ಪ್ರವೇಶ ಹೇಗೆ ಮಾಡಿಸ್ತಾರೆ? ವಿಚಿತ್ರವಾಗಿದೆ ಅಲ್ಲ, ಭಯಂಕರವಾಗಿದೆ. ಆದರೆ ಕಠೋರ ಸತ್ಯ. ಇದನ್ನ ನೀವು ಕಾದ್ ನೋಡಿದ್ರೆ ಮಿಕ್ಕ ವಿಚಾರ ಮಾತಾಡಿ.